Hello everyone, you are watching News Insights. ಮಾದಿಗ ಸಂಘಟನೆ ಒಕ್ಕೂಟದಿಂದ ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರು, ಅದರಲ್ಲಿ ಮೂರ್ತಿಯವರು, ಕೇಶವಮೂರ್ತಿಯವರು, ಹೇಮರಾಜ್ ಅವರು, ಹುಸೇನಪ್ಪ ಅವರು, ಅನೇಕ ಮುಖಂಡರು ಭಾಗವಹಿಸಿ ಅವರ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ಮುಖ್ಯ ಉದ್ದೇಶ ಇದ್ದಿದ್ದು ಇವಾಗೇನು ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಯ ಅಧಿಕಾರಾವಧಿಯಲ್ಲಿ ನಮ್ಮ ಮಾದಿಗರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ವಿ. ಸಾಮಾಜಿಕ ನ್ಯಾಯ ಅಂದರೆ ಇವಾಗೇನು 35 ವರ್ಷಗಳಿಂದ ನಾವು ಹೋರಾಟ ಮಾಡಿದ್ವಿ, SC ಮೀಸಲಾತಿ ವರ್ಗೀಕರಣ ಮಾಡಿ ಅಂತ. 1.5% ನಾವು 70-80 ವರ್ಷಗಳಿಂದ ತಗೊಂಡಿದ್ವಿ. ಇವಾಗ ನಾವು 8% ರಿಸರ್ವೇಷನ್ ನಮಗೆ ಜನಸಂಖ್ಯೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಂಕಿಅಂಶಗಳು ತೋರಿಸಿದ್ರೂ ಸಹ DSSಗಳು ಎಲ್ಲರೂ ಕೂಡ ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಮೂಲ ಹೋರಾಟಗಾರರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಸ್ಪಷ್ಟವಾಗಿ 3 ಅಂಶಗಳನ್ನ ಕೇಳ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಕಾಂಗ್ರೆಸ್ ಸರ್ಕಾರವನ್ನು ಕೂಡ 2023ರಲ್ಲಿ ಗೆಲ್ಲಿಸಿದ್ದೀವಿ. 200 ಕ್ಷೇತ್ರದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗರು ನಮಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಾ. 13 ವರ್ಷಗಳಿಂದಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಭಿವೃದ್ಧಿ ಕಾರ್ಯಗಳು ನಮ್ಮ ಸಮುದಾಯಕ್ಕೆ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಈಗಲಾದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ದಯವಿಟ್ಟು. ನಮಗೆ ನಮ್ಮ ಸಮುದಾಯಕ್ಕೆ 3 ಸ್ಥಾನಗಳು ಕೊಡಬೇಕು, ಸಚಿವರ ಸ್ಥಾನಗಳು. ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರು ಮತ್ತು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಥಾನಮಾನಗಳನ್ನ ಕೊಡಬೇಕು. ಇದನ್ನು ಮುಂದಿನ 2028ರ ಚುನಾವಣೆಯಲ್ಲಿ ನೀವು ಗೆಲುವು ಸಾಧಿಸಬೇಕಂದ್ರೆ, ಈ ಸಮುದಾಯವನ್ನು ಜೊತೆಗಿಟ್ಕೋಬೇಕು ಅಂದರೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ದೃಷ್ಟಿಕೋನದಲ್ಲಿ ಇವತ್ತು ನಾವು ಹಿರಿಯ ದಲಿತ ಹೋರಾಟಗಾರರು, ದಲಿತ ಚಳವಳಿಯ ಹೋರಾಟಗಾರರಾದ ಡಾಕ್ಟರ್ ಎನ್ ಮೂರ್ತಿಯವರು ಮತ್ತು ಎಂ ಶಂಕರಪ್ಪ ಅವರು ಮತ್ತು ಹುಸೇನಪ್ಪ ಸ್ವಾಮಿ ಮಾದಿಗ ಅವರು, ಡಾಕ್ಟರ್ ಭೀಮರಾಜ್ ಅವರು, ಆಮೇಲೆ ಕರ್ನಾಟಕ ಮಾದಿಗ ದಂಡವರದ ದೇವರಾಜ್ ಅವರು, ಮತ್ತು ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಶಿವರಾಯ ಅಕ್ಕರ್ಕೆ ಅವರು, ಹಾಗೂ ಕರ್ನಾಟಕ ಬಹುಜನ ಚಳವಳಿಯ ಕನಕೇನಹಳ್ಳಿ ಕೃಷ್ಣಪ್ಪನವರು, ಹೀಗೆ ನಮ್ಮ ಲಿಂಗರಾಜ್ ಅವರು, ಕದರೇಶ್ ಅವರು, ಮತ್ತು ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನಾವು ಈ ಒಂದು ಒಕ್ಕೂಟದಿಂದ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಹಿರಿಯರಾದ KH ಮುನಿಯಪ್ಪನವ್ರಿಗೆ, ಹಾಗೆ ಹಿರಿಯ ರಾಜಕೀಯ ಮುತ್ಸದ್ದಿಗಳಾದ RB ತಿಮ್ಮಾಪುರ್ ಅವ್ರಿಗೆ, ಮತ್ತು H ಆಂಜನೇಯ ಅವ್ರಿಗೂ ಕೂಡ MLC ಮಾಡಿ ಮಂತ್ರಿ ಮಾಡಿದ್ರೆ, ಸಮಾಜ ಕಲ್ಯಾಣ ಇಲಾಖೆನೇ ಕೊಟ್ಟರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದು ಮಾದಿಗರು. 13 ವರ್ಷಗಳಿಂದ ಬರ ಬಿದ್ದೋಗಿದ್ದಾರೆ ಮಾದಿಗರು. ಯಾವ ಯೋಜನೆಗಳು ಅವ್ರಿಗೆ ತಲುಪ್ತಾ ಇಲ್ಲ. ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತಂದರೆ ನೀವು ದಯವಿಟ್ಟು ಈ ಕೆಲಸ ಮಾಡಿ. ಇಲ್ಲ ಆದರೆ ನಾವೆಲ್ಲ ತೀರ್ಮಾನ ಕೊಡೋದು, ಜನ ನಿಮಗೆ ಮುಂದಿನ 2028ರ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಸ್ತಾ ಸರ್ಕಾರಕ್ಕೆ ನೂತನ ರಾಜ್ಯ ಸರ್ಕಾರ ಹಾಗೂ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಅಭಿನಂದಿಸಿ ಸ್ವಾಗತಿಸ್ತೇವೆ. ನೂತನ ಸರ್ಕಾರದಲ್ಲಿ ಮಾದಿಗ ಮತ್ತು ಮಾದಿಗ ಸಂಘಟನೆಗಳ ಒಕ್ಕೂಟದ ಮನವಿ ಏನಂದರೆ, ಹಿರಿಯ ಮಾದಿಗ ಸಮುದಾಯದ ಹಿರಿಯ ಸಚಿವರು, ರಾಜಕೀಯ ಮುತ್ಸದ್ದಿಗಳಾದ KH ಮುನಿಯಪ್ಪನವರಿಗೆ DCM ಮಾಡಬೇಕು ಮತ್ತು ಸಮಾಜ ಕಲ್ಯಾಣ ಖಾತೆಯ ಸಚಿವರನ್ನಾಗಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೀವಿ. ಜೊತೆಗೆ ಮತ್ತೊಬ್ಬ ರಾಜಕೀಯ ಹಿರಿಯ ಮುತ್ಸದ್ದಿ RB ತಿಮ್ಮಾಪುರವ್ರಿಗೂ ಕೂಡ ಸಚಿವರನ್ನಾಗಿ ಮಾಡಬೇಕು, ಪ್ರಬಲ ಖಾತೆಯನ್ನು ಕೊಡಬೇಕು. ಹಾಗೆಯೇ ಮತ್ತೊಬ್ಬರು 6 ಜನ ಗೆದ್ದಿದ್ದಾರೆ ಮಾದಿಗ ಸಮಾಜದಲ್ಲಿ, ಮತ್ತೊಬ್ಬರಿಗೆ ಸಚಿವರನ್ನಾಗಿ ಮಾಡಬೇಕು. ಒಟ್ಟು 3 ಜನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡಿದ್ದೇವೆ. ಜೊತೆಗೆ ಕಳೆದ 13 ವರ್ಷಗಳಿಂದ BJP ಕಾಂಗ್ರೆಸ್ ಎರಡೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾದಿಗ ಸಮಾಜದವರಿಗೆ, ಆ ಸಮಾಜದಲ್ಲಿದ್ದ ಕಟ್ಟಕಡೆ ಸಮಾಜ 59 ಅಲೆಮಾರಿ ಸಮಾಜಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಿಲ್ಲ.
ವಿಫಲವಾಗಿದೆ. ಆದ್ದರಿಂದ ಸಮಾಜ ಕಲ್ಯಾಣ ಖಾತೆ ಕೊಡಬೇಕು, ಅಭಿವೃದ್ಧಿ ಕಡೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ. ಸ್ವತಃ ಸಂವಿಧಾನ ಜಾರಿಯಾಗಿ 75 ವರ್ಷಗಳಿಂದಲೂ ಕೂಡ ಮೀಸಲಾತಿನೂ ಸಿಕ್ಕಿಲ್ಲ, ಸಮಾಜಕ್ಕೆ ಅಭಿವೃದ್ಧಿನೂ ಸಿಕ್ಕಿಲ್ಲ. ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 2 ವರ್ಷ ಆಗಿದೆ, ಒಳ ಮೀಸಲಾತಿನೂ ಸಹ ಸಮರ್ಪಕವಾಗಿ ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ. 56,000 ಉದ್ಯೋಗ ನೇಮಕಾತಿನಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಅಲ್ಲಿ 14 ಬಿಂದುಗಳು ಬಂದರೆ 15 ಬರ್ದಾ ಇದ್ದರೆ 14 ಬಂದರೆ, ಅಥವಾ 3 SC ಬರ್ದಾ ಇದ್ದರೆ 2 ಬಂದರೆ ಉದ್ಯೋಗ, ಅದನ್ನು SC ಜನರಲ್ ಅಂತ ಮಾಡಿದ್ದಾರೆ. SC ಜನರಲ್ ಅಂತ ಎಲ್ಲಿದೆ? SC ಜನರಲ್ ಅಂತ ಸಂವಿಧಾನದಾಗ ಇಲ್ಲವೇ ಇಲ್ಲ. ಇದು ಸಂವಿಧಾನ ಬಾಹಿರ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ, ಇದು ಕಂಟೆಂಪ್ಟ್ ಕೋರ್ಟ್. ಇದು SC ಜನರಲ್ ಅಂತ ಮಾಡಿದರೆ ಒಂದು ಅಧಿಸೂಚನೆ ಹೊಡಿಸ್ಬಿಟ್ರೆ ಅಧಿಸೂಚನೆ ಮೀಸಲಾತಿ ಹೇಳ್ತದ? ಮೀಸಲಾತಿನ 15(4), 16(4) ಪ್ರಕಾರನೇ ಮಾಡಬೇಕು. ಅದು ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್, ಅದು ಸಮವರ್ತ ಪಟ್ಟಿ. ಅದು ಸಂವಿಧಾನದಲ್ಲಿ ಏನು ಕಾಲಂ 14, 15ನೇ 4 ಶಿಕ್ಷಣ, 16ನೇ 4 ಉದ್ಯೋಗ ಅಂತ ಇದೆ, ಆ ಪ್ರಕಾರನೇ ಮಾಡಬೇಕಾಗಿದೆ. ಎಲ್ಲ ರಾಜ್ಯದಲ್ಲೂ ಕೂಡ ಆ ಪ್ರಕಾರನೇ ಮಾಡಿದ್ದಾರೆ. SC ಜನರಲ್ ಅಂತ ಡಿವೈಡ್ ಎಲ್ಲಿ ಮಾಡಿದ್ದಾರೆ ಅದರಲ್ಲಿ? ಅಂದರೆ ಒಳಮೀಸ್ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಮಾದಿಗ ಸಮಾಜಕ್ಕೆ ಎಲ್ಲ ಸರ್ಕಾರಗಳು ಕೂಡ ಅನ್ಯಾಯ ಮಾಡಿಕೊಂಡೇ ಬರ್ತಾ ಇದೆ. ನಾವು ಕಂಡಂಗೆ ನನ್ನ ಅನುಭವದಲ್ಲಿ ದೇವರಾಜ ಸರ್ಕಾರದಿಂದ ಹಿಡಿದು ಸಿದ್ದರಾಮಯ್ಯ ಸರ್ಕಾರದವರೆಗೆ ನಮ್ಮ ಏನು ಸಮಾಜ ಇದೆ, ಎಡ ಮತ್ತು ಬಲ, ಅವ್ರಿಗೆ ಈಕ್ವಲ್ ಆಗಿ ಅವ್ರಿಗೆ 2 ಕೊಟ್ಟರೆ ನಮ್ಗೆ 2, ನಮ್ಗೆ 2 ಕೊಟ್ಟರೆ ಅವ್ರಿಗೆ 2, ಆ ರೀತಿ ಮಾಡಿಕೊಂಡೇ ಬರ್ತಾಯಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾದ ತಕ್ಷಣ ನಮಗೆ ಅವ್ರು ಅನ್ಯಾಯ ಮಾಡಿದ್ರು. ಆ ಟೈಮ್ನಲ್ಲಿ ನಮಗೆ ಸರಿಯಾದ ಪ್ರಾತಿನಿಧ್ಯ ಕೊಡಲಿಲ್ಲ. ಮತ್ತು ಅವರಿಗೆ ಏನೋ ಒಂದು ಕಾಟಾಚಾರಕ್ಕೆ ಯಾವುದೋ ಒಂದು ಖಾತೆ ಕೊಟ್ಟು ನಮಗೆ ಮೋಸ ಮಾಡಿದ್ರು. ಮತ್ತು ಮೂಲೆ ಗುಂಪು ಮಾಡಲಿಕ್ಕಂತ ಒಂದು ಹುನ್ನಾರ ನಡೆಸಿದ್ದಾರೆ. ಈಗ ಸಾಮಾನ್ಯರು ನಾವು ಸುಮಾರು ಸಿದ್ದರಾಮಯ್ಯ ಸರ್ಕಾರ ಬಂದಾಗಲಿಂದ ಹಿಡಿದು ಇಲ್ಲಿನವರೆಗೂ ಕೂಡ ನಾವು ಹಿರಿಯರಾದಂಥ H. ಮುನಿಯಪ್ಪನವರು 7 ಸಾರಿ MP ಆಗಿರ್ತಕ್ಕಂಥವ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವ್ರು, ಹಿರಿಯ ಮುತ್ಸಜ್ಜಿ, ಮತ್ತು ಇಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ಭಾಳ ಶ್ರದ್ಧೆ ವಹಿಸಿ ಕೆಲಸ ಮಾಡಿರ್ತಕ್ಕಂಥ H. ಮುನಿಯಪ್ಪನವರಿಗೆ ಮುಖ್ಯಮಂತ್ರಿ ಮಾಡಿ ಅಂತ ನಾವು ಒತ್ತಾಯ ಮಾಡಿದಾಗ ಅಲ್ಲಿ ಗೊಂದಲ ಆಯಿತು. ಏನು ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಗೊಂದಲ ಆದಾಗ ಅವರಿಬ್ಬರನ್ನೂ ಬಿಟ್ಟು ನೀವು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಒಂದು ಹೆಸರು ಬರಬೇಕಾದ್ರೆ ನೀವು ಮುಖ್ಯಮಂತ್ರಿ H. ಮುನಿಯಪ್ಪನವರು ಮುಖ್ಯಮಂತ್ರಿ ಮಾಡಂತ ಒತ್ತಾಯ ಮಾಡಿದ್ವಿ. ಆಗಲಿಲ್ಲ. ಕೊನೆಗೆ ಬಲಹಡ್ಡಿರದೆ ದರ್ಬಾರು ಮತ್ತು ಅವರ ಅನುಭವ ಎಲ್ಲ ಇನ್ನೂ ತಗೊಳ್ಳಿಲ್ಲ. ಹಂಗಾಗಿ H. ಮುನಿಯಪ್ಪನವರಿಗೆ ಮುಖ್ಯಮಂತ್ರಿ ಮಾಡೋಕ್ಕಾಗದೇ ಇದ್ದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಡಿ ಅಂತ ಕೇಳಿದ್ರು ಕೂಡ ಉಪಮುಖ್ಯಮಂತ್ರಿ ಕೂಡ ಮಾಡಲಿಲ್ಲ. ಆಮೇಲೆ ಅವರಿಗೆ ಬೇಕಿಲ್ಲದಿರ್ತಕ್ಕಂಥ ಒಂದು ಖಾತೆಯನ್ನು ಕೊಟ್ಟು ಅವಮಾನ ಮಾಡಿದ್ದಾರೆ. ಮತ್ತು R.B. ತಿಮ್ಮಾಪುರ್ ಬಹಳ ಹಿರಿಯರು, ಅವ್ರಿಗೂ ಕೂಡ ಅವರಿಗೆ ಸಚಿವ ಸಂಪುಟದ ಅವಕಾಶ ಕೊಡದಂತೆ ಮೋಸ ಮಾಡಿದ್ದಾರೆ. ಈಗ ಏನು DK ಶಿವಕುಮಾರ್ ಅವರು ಸರ್ಕಾರ ರಚನೆ ಮಾಡ್ಕೊಂಡಿದ್ದೀರಿ, ನೀವಾದರೂ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ, ಈ ಸಮಾಜ ನಮಗೆ ಬೇಕಾಗಿದೆ, ಮುಂದೆ 28 ಚುನಾವಣೆಯಲ್ಲಿ ಈ ಸಮಾಜದ ಓಟ್ ನಮಗೆ ಬೇಕಾಗಿದೆ ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ದರೆ, ನೀವು ನ್ಯಾಯಯುತವಾಗಿ ಈ ಏನು ಸಚಿವ ಸಂಪುಟದಲ್ಲಿ ಕನಿಷ್ಠ ಪಕ್ಷ ಒಂದು 3 ಸಚಿವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡಬೇಕು. ಮತ್ತು ಮಾದಿಗ ಸಮಾಜದ ಒಕ್ಕೂಟದ ಸಂಚಾಲಕರು ಇವತ್ತಿನ ಎಲ್ಲರೂ ಒಕ್ಕೂಟದ ರಾಜ್ಯಾಧ್ಯಕ್ಷರೆಲ್ಲ ಸೇರಿ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದರೆ, ಮಾದಿಗ ಸಮಾಜಕ್ಕೆ ಇವತ್ತು ಗ್ರಾಮದಲ್ಲಿ ಅಸ್ಪೃಶ್ಯತೆ ನಡೀತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಸ್ಪೃಶ್ಯರೇ ರಾಷ್ಟ್ರಾಧ್ಯಕ್ಷ ಆದರೂ ಕೂಡ ಅಸ್ಪೃಶ್ಯತೆ ನಡೀತದೆ. ಯಾಕಂದರೆ ಉನ್ನತ ಸ್ಥಾನ ಕೊಡೋದ್ರಲ್ಲಿ ಮಾದಿಗರಿಗೆ ತುಳಿತಕ್ಕಂಥವ್ರು ಯಾರಲ್ಲ, ಅಸ್ಪೃಶ್ಯರೇ ತುಳಿತಾರೆ. ಆ ಕಾರಣಕ್ಕಾಗಿ ನಮ್ಮ ಸಮಾಜ ಭಾಳ ಮನದಾಗಿಟ್ಕೊಂಡು ನಿಮ್ಮ ಕಾಂಗ್ರೆಸ್ಸದ ಒಂದು ಆಟಗಳನ್ನು ನೋಡ್ತಾ ಬಂದಿದೆ. ಇದು ಉಳಿಗಾಲ ಇಲ್ಲ. ಯಾಕಂದರೆ ಭಾರತ ದೇಶದಲ್ಲಿ ನಾವು ನೋಡಿದಪ್ಪ ಅಂದರೆ ಒಂದೊಂದು ಕಡೆ ಕಾಂಗ್ರೆಸ್ ಸರ್ವನಾಶ ಆಗ್ತದೆ. ಇಲ್ಲಿ ಮಾದಿಗರಿಗೆ ನೀವು ಏನು ಸಚಿವ ಸಂಪುಟದಲ್ಲಿ 3 ಸ್ಥಾನಗಳನ್ನು ಮಾದಿಗರಿಗೆ ಕೊಡಬೇಕು, ಅದು ಉಪಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಮತ್ತು ಇನ್ನಿತರ ಸ್ಥಾನಗಳು ಮಾದಿಗರಿಗೆ 3 ಸಂಪುಟ ಸಭೆ ಕೊಡಬೇಕು. ಒಳ ಮೀಸಲಾತಿಯಲ್ಲಿ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶನ ನೀಡಿದೆ, ಒಂದು ಸಂವಿಧಾನಾತ್ಮಕವಾಗಿ
ಕಾನೂನಾತ್ಮಕವಾಗಿ ಮಾಡಬೇಕನ್ನಂಥದ್ದು ಹೇಳ್ಯಾರಲ್ಲ, ಅದನ್ನ ಒಳ ಮೀಸಲಾತಿ ಹೊಡೆದು ಕೆಡಿಸಿ ಮಾದಿಗರಿಗೆ ಸಿಗಲಾರ್ದಂಗೆ ಮಾಡಿದ್ರೆ ಅದ್ರಾಗ ನಿಮಗೆ ಕಂಟೆಂಪ್ಟ್ ಕೋರ್ಟ್ ಆಗ್ತದೆ ಮತ್ತು ಮಾದಿಗರ ಶಾಪ ಆಗ್ತದೆ. ಇದು ಸರಿಯಲ್ಲ. ಯಾಕಂದ್ರೆ ನಮಗೆ ಎಲ್ಲೋ ದೌರ್ಜನ್ಯ ಆದ್ರೆ ಇವತ್ತು ಅಸೆಂಬ್ಲಿಯಲ್ಲಿ ನಮಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅಸೆಂಬ್ಲಿಯಲ್ಲೇ ಇವತ್ತು ನಮಗೆ ಈ ರೀತಿ ದೌರ್ಜನ್ಯ ನಡೆದಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ ಆ ಓಟಿನಿಂದ ನಿಮ್ಮನ್ನ ಓಡಿಸುವ ನಮ್ಮ ಮಾತನ್ನ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಕಾಂಗ್ರೆಸ್ ಪಕ್ಷದ ನೂತನ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರ ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರಿಗೆ ಎಲ್ಲರಿಗೆ ನಾನು ಪಕ್ಷಕ್ಕೆ ಆಗ್ರಹಿಸ್ತೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಪ್ರಮುಖವಾದಂಥ ಉದ್ದೇಶ ಏನಂದ್ರೆ, ಈ ರಾಜ್ಯದೊಳಗಡೆ ಬಂದಿರತಕ್ಕಂಥ ಸರಿಸುಮಾರು 3-4 ವರದಿಗಳಿದ್ದಾವ. 3-4 ವರದಿಯಲ್ಲಿ ಕೂಡ ಮಾದಿಗರು ಬಹುಸಂಖ್ಯಾತರಂತ ಹೇಳ್ತಾ ಇದ್ದಾರೆ 101 ಜಾತಿಯಲ್ಲಿ. ಆದರೆ ಸೌಲಭ್ಯವನ್ನು ಕೊಡತಕ್ಕಂಥ ಸಂದರ್ಭದೊಳಗಡೆ ಮಾದಿಗರಿಗೆ ವಂಚನೆ ಮಾಡತಕ್ಕಂಥ ಕೆಲಸವನ್ನು ನಿರಂತರವಾಗಿ ನಡೆಸ್ತಾ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದವರು ಅತ್ಯಂತ ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ನಿಮ್ಗೆ ಉದಾಹರಣೆಗೆ ಹೇಳೋದಾದ್ರೆ, ಮೊನ್ನೆ ನಡೆದಿರ್ತಕ್ಕಂಥ ಲಾಸ್ಟ್ ಟೈಮ್ ಏನು ಚುನಾವಣೆ ಆಯಿತು 2023ರಲ್ಲಿ, ಆ ಚುನಾವಣೆಯಲ್ಲಿ ತರಾತುರಿನಲ್ಲಿ ಕಾಂಗ್ರೆಸ್ ಒಂದು ಘೋಷಣೆ ಮಾಡಿಕೊಡ್ತಾ ಇದೆ. ಏನು ಮಾಡಿಕೊಡುತ್ತೆ ಅಂದರೆ, ಚಿತ್ರದುರ್ಗದ ಘೋಷಣೆ 6ನೇ ಗ್ಯಾರಂಟಿ. ನಾವು ಒಂದು ವೇಳೆ ಅಧಿಕಾರಕ್ಕೆ ಬಂದದಾದ್ರೆ ಸದಾಶಿವ ಆಯೋಗದ ವರದಿಯನ್ನು ಮೊದಲನೇ ಅಧಿವೇಶನದಲ್ಲಿ ನಾವು ಜಾರಿಪಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇವತ್ತೇನಾಗಿದೆ ಅಂದ್ರೆ, ಸುಪ್ರೀಂ ಕೋರ್ಟ್ ಆದೇಶ 1/8/2024 ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತದ. ಇನ್ನು 2 ತಿಂಗಳ ಕಳೆದರೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 2 ವರ್ಷ ಆದರೂ ಕೂಡ ಇವರು ಒಳ ಮೀಸಲಾತಿಯನ್ನು ಸಮರ್ಪಕವಾದಂಥ ರೀತಿಯಲ್ಲಿ ಜಾರಿಪಡಿಸೋಕ್ಕಿಲ್ಲ. ಅದನ್ನೇನಪ್ಪ ಅಂದ್ರೆ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಜಾರಿ ಆಗದೇ ಇರೋ ರೀತಿಯಲ್ಲಿ ಅಡೆತಡೆಯನ್ನು ಉಂಟು ಮಾಡಿಕೊಂಡು ಕುಂತಿರೋಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಚುನಾವಣೆಯಲ್ಲಿ ಏನು ಸೋತಿದ್ರು 2017ರಾಗ, ದಿಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಪತ್ರಕರ್ತರು ಕೇಳ್ತಾರೆ ಅಂತ, ನೀವು ಲಿಂಗಾಯತ ಧರ್ಮವನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಿರೋದಕ್ಕೆ ಸೋಲ್ಬೇಕಾಯ್ತು ಅನ್ನೋಂಥ ಮಾತು ಹೇಳ್ತಾರೆ. ಅವಾಗ ಸಿದ್ದರಾಮಯ್ಯನವ್ರು ಏನಂತ, ಇಲ್ಲ ನಾವು ಅದಕ್ಕೂ ಸೋತಿಲ್ಲ, ಸದಾಶಿವ ಆಯೋಗನ ಕೇಂದ್ರಕ್ಕೆ ಶಿಫಾರಸು ಮಾಡಲ್ಲಿ ಮೀನಾಮೇಷಿ ಎಣಿಸೋದಕ್ಕೆ ನಾವು ಸೋತೀವಿ ಅಂತಕ್ಕಂಥ ಮಾತನ್ನು ಒಪ್ಕೊಳ್ತಾರೆ. ಆದರೆ ಇವಾಗ ಅಧಿಕಾರಕ್ಕೆ ಬಂದು ಹೆಂಗಿದೆ ಅಂದರೆ, ಒಳ ಮೀಸಲಾತಿ ಜಾರಿಪಡಿಸಿದಂಗಿದೆ, ವಾಸ್ತವಿಕವಾಗಿ ಜಾರಿಪಡಿಸಿಲ್ಲ ಒಂದು. ಆಮೇಲೆ ಈಗ ಜಾರಿಪಡಿಸಿರ್ತಕ್ಕಂಥದ್ದು ಏನಿದೆ ಅಂದ್ರೆ, ಅದು ಒಳ ಮೀಸಲಾತಿ ಅಲ್ಲ, ಸಮಾನ ಮೀಸಲಾತಿ ಅಂತಕ್ಕಂಥ ಅಂಶ ಇದೆ. ಮತ್ತು 80 ವರ್ಷದಿಂದ 100 ರೋಸ್ಟರ್ ಬಿಂದುಗಳಿದ್ದಿರೋಂಥದ್ದನ್ನು ಈಗ ಬಂದುಬಿಟ್ಟು 400 ರೋಸ್ಟರ್ ಬಿಂದುಗಳನ್ನು ಮಾಡಿದ್ದಾರೆ. 400 ರೋಸ್ಟರ್ ಬಿಂದುಗಳು ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದ್ರೆ, ಮಾದಿಗರಿಗೆ ಸಿಗತಕ್ಕಂಥ ಶೈಕ್ಷಣಿಕ ಮತ್ತು ಔದ್ಯೋಗಿಕವಾದಂಥ ಅವಕಾಶಗಳನ್ನು ತಪ್ಪಿಸಬೇಕು. ಅವ್ರಿಗೆ ಸಿಗತಕ್ಕಂಥ ಪ್ರಥಮವಾದಂಥ ಪ್ರಾಶಸ್ತ್ಯ ಏನಿತ್ತು, ಕನಿಷ್ಠ 9 ಹುದ್ದೆಗಳು ಬಂದಂಥ ಸಂದರ್ಭದೊಳಗಡೆ ಎ ಗ್ರೂಪಿಗೆ ಕೊಡಬೇಕಾಗಿತ್ತು. ಅದು 9 ಒಳಗಡೆ ಹುದ್ದೆಗಳಿದ್ದಾದ್ರೆ ಎ ಗ್ರೂಪಿಗೆ ಕೊಡಬೇಕಾಗಿತ್ತು. ಅದನ್ನು ತೆಗೆದುಹಾಕಿಬಿಟ್ಟು ಈಗ ಸಮಾನ ಮೀಸಲಾತಿ ಹಂಗಂತ ಹೇಳಿದ್ರೆ 15ಕ್ಕಿಂತ ಮೇಲ್ಪಟ್ಟಿದ್ರೆ ಮಾತ್ರ ಒಳ ಮೀಸಲಾತಿ ಅನ್ವಯಿಸ್ತದ. ಒಂದು ವೇಳೆ 15ಕ್ಕಿಂತ ಕಡಿಮೆ ಇದ್ದು 3 ಬಿಂದುಗಳಿಗೆ ಹಂಚಿಕೆ ಆಗಿಲ್ಲ ಅನ್ನೋದಾದ್ರೆ ಅದನ್ನು SC ಜನರಲ್ ಅಂತ ಪರಿಗಣನೆ ಮಾಡ್ತೀವಿ ಅನ್ನೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಏನು ಕೊಟ್ಟಿರ್ತಕ್ಕಂಥ ಆದೇಶವನ್ನು ಅತ್ಯಂತ ಬಹಿರಂಗವಾಗಿ ಅದನ್ನು ಅವಹೇಳನ ಮಾಡಿದ್ದಾರೆ. ಅದಕ್ಕೆ ವಿರುದ್ಧವಾದಂಥ ನಡೆಯನ್ನು ರಾಜ್ಯ ಸರ್ಕಾರ ಪ್ರದರ್ಶನ ಮಾಡಿದೆ. ಒಂದು ವೇಳೆ ಏನಾದರೂ ಇದೇ ನಡೆಯನ್ನು ಕಾಂಗ್ರೆಸ್ ಸರ್ಕಾರ ಮುಂದುವರಿಸ್ತದೆ ಅನ್ನೋದಾದ್ರೆ ಬಹುಶಃ ಮಾದಿಗರ ಸಿಟ್ಟು ಏನಿದೆ, ಕಿಚ್ಚು ಏನಿದೆ, 35 ವರ್ಷದ ಹೋರಾಟವನ್ನು ನೀವೇನು ಮಣ್ಣು ಪಾಲು ಮಾಡಿದ್ದೀರಲ್ಲ, ಅದರ ಫಲಿತಾಂಶವನ್ನು 2028ರ MLA ಚುನಾವಣೆಯಲ್ಲಿ ಖಂಡಿತವಾಗಲೂ ನೀವು ಎದುರಿಸಬೇಕಾಗತ್ತೆ. ಆ ಒಂದು ಫಲಿತಾಂಶ ಹೆಂಗಿರುತ್ತೆ ಅಂದ್ರೆ, ನೀವು ಸರ್ವನಾಶ ಆಗ್ತಕ್ಕಂಥ ರೀತಿಯಲ್ಲಿರುತ್ತೆ. ಒಂದು ಕಡೆಗೆ ನೀವು ಸಮುದಾಯಕ್ಕೆ ಕೊಡ್ತಕ್ಕಂಥ ವಿದ್ಯಾ ಉದ್ಯೋಗ